ನಾವು ಬನಶಂಕರಿಯಿಂದ ವರ್ತೂರು ಸಂತೋಷ್ ಅವರ ಮನೆಗೆ ಹೋಗುತ್ತಿದ್ದೇವೆ. ಹೇಗೆ ಹೋಗೋದು ಅಂತ ನಾವು ನಿಮಗೆ ತೋರಿಸ್ಕೊಂಡ್ಕೊಡ್ತೀವಿ, ಬನ್ನಿ ಫ್ರೆಂಡ್ಸ್. ಎಲ್ಮಿಯಾ ಸರ್ಕಲ್ ಹೋಗಿ ಟುವರ್ಡ್ಸ್ ವೇಗಾ ಸಿಟಿಯಿಂದ ವೇಗಾ ಸಿಟಿ ಆದಾದ್ಮೇಲೆ ಸಿಲ್ಕೋಡ್ಗೆ ಹೋಗ್ತೀವಿ. ಸಿಲ್ಕೋಡಲ್ಲಿ ತೋರಿಸ್ತೀವಿ ನೋಡಿ ಯಾವ ಥರ ಹೋಗ್ಬೇಕು ಅಂತ ಅಂದ್ಬಿಟ್ಟು. ಏನು ಕನ್ಫ್ಯೂಷನ್ ಆಗಬೇಡಿ, ಫುಲ್ ವಿಡಿಯೋ ನೋಡಿ ಅವ್ರ ಊರಿಗೆ ಹೆಂಗೆ ಹೋಗ್ಬೇಕು ಅಂತ ಅಂದ್ಬಿಟ್ಟು ನಾವು ಡೀಟೇಲ್ ಆಗಿ ತೋರಿಸ್ತೀವಿ. ಈಗ ನೋಡಿ ವೇಗಾ ಸಿಟಿ ಹತ್ರ ಬಂದ್ವಿ, ಇದೇ ವೇಗಾ ಸಿಟಿ. BTM ಲೇಔಟ್ ಮೇಲೆ ಹೋಗ್ಬೋದು, ಇಲ್ಲ ಅಂತಂದರೆ ಇನ್ನೊಂದು ರೋಡ್ ಇದೆ ಲೇಕ್ ರೋಡು, ಆ ಲೇಕ್ ರೋಡ್ ಕಡೆಯಿಂದನೂ ಹೋಗ್ಬೋದು. ಸೊ ನಾವೀಗ ಲೇಕ್ ರೋಡಿಂದ ಹೋಗ್ತೀವಿ. ಇದು JP ನಗರದಿಂದ ಬಂದರೆ ಇದು ವೇಗಾ ಸಿಟಿ, ಇದು ವೇಗಾ ಸಿಟಿ ಮಾಲ್. ಇದು ಇಲ್ಲಿ ಲೆಫ್ಟ್ ಹೋಗಿ BTM ಲೇಔಟ್ ಮೇಲೆ ಹೋಗ್ಬೋದು. ಸೊ ಅಲ್ಲಿ ಟ್ರಾಫಿಕ್ ಅಂತ ಅಂದ್ಬಿಟ್ಟು ನಾವು ಈಗ ಲೇಕ್ ರೋಡಲ್ಲಿ ಹೋಗ್ತಾ ಇದ್ದೀವಿ. ಇದು BTM ಲೇಔಟ್ಗೆ ಕನೆಕ್ಟ್ ಆಗುತ್ತೆ ಲೇಕ್ ರೋಡ್ ಇದು ನೋಡಿ. ಇಲ್ಲಿ ಬಂದ್ಬಿಟ್ಟು ಲೇಕ್ ರೋಡ್ಗೆ ಲೆಫ್ಟ್ ತಗೊಂಡ್ರೆ ನೀವು BTM ಲೇಔಟಿಗೆ ಈಸಿಯಾಗಿ ಟ್ರಾಫಿಕ್ ಇಲ್ದಂಗೆ ಕನೆಕ್ಟ್ ಆಗ್ತೀರಾ ನೋಡಿ. ಇಲ್ಲಿ ತೋರಿಸ್ತೀನಿ ನೋಡಿ. ಈ ರೋಡಲ್ಲಿ ಬಂದ್ವಿ, ಟ್ರಾಫಿಕ್ ಇಲ್ಲ ಅಂತ, ಆದ್ರೂ ಲೈಟ್ ಟ್ರಾಫಿಕ್ ಇದೆ. ಸೊ ಇದು ಲೇಕ್ ರೋಡ್ ಅಂತ ಅಂದ್ಬಿಟ್ಟು ಅಂತಾರೆ. BTM ಲೇಔಟಿಗೆ ಕನೆಕ್ಟ್ ಆಗುತ್ತೆ ಇದು. ಸೊ ಆಮೇಲೆ ನೆಕ್ಸ್ಟು ತೋರಿಸ್ತೀನಿ ರೀ ಎಲ್ಲಿ ಕನೆಕ್ಟ್ ಆಗುತ್ತೆ ಇದು ಅಂತ ಅಂದ್ಬಿಟ್ಟು. ಅದೇ ಇದು ಮಡವಾಳ ಕೆರೆ, ಇದು BTM ಲೇಔಟಲ್ಲಿ ಐತೆ. ಈ ಕಡೆಯಿಂದ ಹೋದ್ರೆ ನಿಮಗೆ ಸಿಲ್ಕೋಡ್ ಕನೆಕ್ಟ್ ಆಗುತ್ತೆ ಇದು ನೋಡಿ. ಇದು ಲೇಕ್ ರೋಡಿಂದ ಬಂತು ಅಂದ್ರೆ ಈ ಸಿಗ್ನಲ್ ಇಲ್ಲಿಂದ ರೈಟ್ ತಗೋಬೇಕು. ಇದು BTM ಲೇಔಟು. BTM ಲೇಔಟು ಇಲ್ಲಿ ರೈಟ್ ತಗೊಂತು ಅಂತಂದ್ರೆ ನೀವು ಈಸಿಯಾಗಿ ಸಿಲ್ಕೋಡ್ಗೆ ಹೋಗ್ಬೋದು. ಸಿಲ್ಕೋಡಿಂದ ಹಂಗೆ ಸ್ಟ್ರೈಟ್ ಹೋಯ್ತು ಅಂತಂದ್ರೆ HSR ಲೇಔಟ್ಗೆ ಹೋಗ್ತೀವಿ ಟುವರ್ಡ್ಸ್ ಮಾರತಳ್ಳಿ ನೋಡಿ. ಈಗ ನೆಕ್ಸ್ಟ್ ಬರ್ತದೆ ನೋಡಿ, ಇದು ಸಿಲ್ಕೋಡ್. ಇದು ಸಿಲ್ಕೋಡ್ ಮೆಟ್ರೋ ಸ್ಟೇಷನ್. ಇದು ಹೊಸದಾಗಿ ಆಗ್ತಾ ಇದೆ ಮೆಟ್ರೋ ಸ್ಟೇಷನ್ನು. ಸೊ ಇನ್ನೂ ಉದ್ಘಾಟನೆ ಆಗಿಲ್ಲ, ಇನ್ನು ಕಾಮಗಾರಿಯಲ್ಲಿದೆ ಇದು. ಸೊ ಅಲ್ಲಿ ಮುಂದೆ ಕಾಣ್ತಿದೆಯಲ್ಲ, ಸೊ ಅದೇ ಸಿಲ್ಕೋಡ್ ಜಂಕ್ಷನ್ನು, ಮೇನ್ ಸಿಗ್ನಲ್ ಇದು. ಸೊ ಇಲ್ಲಿಂದ ಸ್ಟ್ರೈಟ್ ಹೋಗಬೇಕು. ಸೊ ಅಲ್ಲಿ ಮುಂದೆ ತೋರಿಸ್ತೀನಿ ರೀ ನಿಮಗೆ ಯಾವ ಥರ ಹೋಗಬೇಕು ಅಂತ. ಇದೇ ಮೇನ್ ಸಿಗ್ನಲ್ಲು. ಇಲ್ಲಿ ಲೆಫ್ಟ್ ಹೋದರೆ ಮಡಿವಾಳ ಹೋಗ್ತೀವಿ, ರೈಟಿಗೆ ಬಂತು ಅಂದರೆ ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗ್ತೀವಿ. ಸೊ ಸ್ಟ್ರೈಟ್ ಹೋದರೆ ಬೆಳ್ಳಂತೂರು, HSR ಲೇಔಟು, ಮಾರತಳ್ಳಿಗೆ ಹೋಗ್ತೀವಿ. ರೈಟ್ ಹೋದರೆ ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗ್ತೀವಿ. ಫುಲ್ ಸ್ಟ್ರೈಟ್ ಹೋಗಿ ಈಗ. ಈಗ ಹಿಂಗೆ ಸ್ಟ್ರೈಟ್ ಹೋಯ್ತು ಅಂತಂದರೆ ಇದು HSR ಲೇಔಟು. ಅದಾದಮೇಲೆ ಮಾರತಳ್ಳಿಗೆ ಹೋಗ್ತೀವಿ. ಸೊ HSR ಲೇಔಟ್ ತೋರಿಸ್ತೀವಿ, ಆಮೇಲೆ ಮಾರತಳ್ಳಿಯಿಂದ ರೈಟ್ ತಗೋಬೇಕು ವರ್ತೂರವ್ರ ಊರಿಗೆ. ಅಲ್ಲಿ ತೋರಿಸ್ತೀವಿ ಹೆಂಗೆ ಅಂತ ಅಂದ್ಬಿಟ್ಟು. HSR ಲೇಔಟಿಂದ ಬಂತು ಅಂದರೆ ಇದು ಅಗ್ರಾ ಕೆರೆ ಅಂತ ಅಂದ್ಬಿಟ್ಟು ಅಂತಾರೆ, ಅಗ್ರಾ ಲೇಕ್ ಇದು. ಈ ಅಗ್ರಾ ಲೇಕಿಂದ ಮುಂದೆ ಹೋಯ್ತು ಅಂದರೆ ಬೆಳ್ಳಂದೂರು ಕ್ರಾಸ್ ಸಿಗುತ್ತೆ. ನೆಕ್ಸ್ಟ್ ಸ್ಟಾಪ್ ಬಂದು ಅಗ್ರಾದಿಂದ ಹಂಗೆ ಸ್ಟ್ರೈಟ್ ಹೋಗ್ಬೇಕು. ಅಲ್ಲಿ ತೋರಿಸ್ತೀವಿ ನೋಡಿ ಲೇಕ್ ನೋಡಿ. ಮುಂದಕ್ಕೆ ಹೋದರೆ ಇದು ಬೆಳ್ಳಂದೂರು ಕ್ರಾಸ್, ಇದು ಅಗ್ರಾಯಿಂದ. ಸೊ ಹಿಂಗೆ ಸ್ಟ್ರೈಟ್ ಹೋಯ್ತು ಅಂತ ಅಂದರೆ ಚಿಕ್ಕ ತಿರುಪತಿ, ಆಮೇಲೆ ಸರ್ಜಾಪುರ ಅಲ್ಲಿಗೆಲ್ಲ ಹೋಗ್ತೀವಿ. ಸೊ ಹಂಗೆ ಬೇಡ, ಈ ಮೇನ್ ರೋಡಲ್ಲಿ ಲೆಫ್ಟಲ್ಲೇ ಹೋಗಬೇಕು ಮಾರತಳ್ಳಿಗೆ. ಸೊ ಇದು ನೋಡಿ ಹೆವಿ ಟ್ರಾಫಿಕ್ಕು. ಇಷ್ಟೊತ್ತಿನಲ್ಲಿ ಮಾತ್ರ ಬರಬೇಡಿ. ಇದು ಮಾಮೂಲಿ ಬೆಳ್ಳಂದೂರು ಕ್ರಾಸಿಂದ ಮುಂದಕ್ಕೆ ಹಂಗೆ ಸ್ಟ್ರೈಟ್ ಹೋಗೋದು. ಇದು ಹಂಗೆ ಸ್ಟ್ರೈಟ್ ಹೋಯ್ತು ಅಂತಂದರೆ ಮಾರತಳ್ಳಿಗೆ ಹೋಗ್ತೀವಿ. ಹೆವಿ ಟ್ರಾಫಿಕ್ ಇದೆ. ಸೊ ನೋಡ್ಕೊಳ್ಳಿ, ಬಂದರೆ ನೀವು ಮಧ್ಯಾಹ್ನ ಟೈಮ್ ಬನ್ನಿ, ಸ್ವಲ್ಪ ಟ್ರಾಫಿಕ್ ಕಡಿಮೆ ಇರ್ತೈತೆ. ಇಲ್ಲಿದೆ ನೋಡಿ ಬೆಳ್ಳಂದೂರು ಸರ್ವಿಸ್ ರಸ್ತೆ. ಹೆವಿ ಟ್ರಾಫಿಕ್ ಐತೆ. ಸರ್ವಿಸ್ ರೋಡಲ್ಲಿ ಹೋಗ್ಬಿಡಿ ಹಿಂಗೆ. ಬೆಳ್ಳಂದೂರು ಲೇಕ್ ಇದು, ಚಿಕ್ಕ ಲೇಕ್ ಇದು.
ಸಿಕ್ಕಾಪಟ್ಟೆ IT ಕಂಪ್ನಿಗಳೈತೆ ಬೆಳ್ಳಂದೂರಿಂದ ಟುವರ್ಡ್ಸ್ ಮಾರತಹಳ್ಳಿಗೆ ಹೋಗ್ಬೇಕಾದ್ರೆ ಇಲ್ಲಿ ನೋಡಿ. ಬೆಳ್ಳಂದೂರಿಂದ ಟುವರ್ಡ್ಸ್ ಇದಕ್ಕೆ ಬರ್ತೀವಿ, ಇಲ್ಲಿಗೆ IT-BT ಕಂಪ್ನಿಗಳು ನೋಡಿ. ಇಲ್ಲೆಲ್ಲ ಅಷ್ಟೊಂದು ಟ್ರಾಫಿಕ್ ಇಲ್ಲ, ಅಲ್ಲಿ IT-BT ಕಂಪ್ನಿಗಳವೆ ಅಂತ ಅಂದ್ಬಿಟ್ಟು ಹೆವಿ ಟ್ರಾಫಿಕ್ಕು. ಸೊ ತಲೆ ಕೆಡಿಸ್ಕೊಂಬೇಡಿ. ಅದು ಬಿಟ್ಟು ಹಂಗೆ ಮುಂದೆ ಹೋಯ್ತು ಅಂತ ಅಂದರೆ ಮಾರತಹಳ್ಳಿ ಸಿಗುತ್ತೆ ನಿಮಗೆ. ನೋಡಿ ತೋರಿಸ್ತೀನಿ, ಸ್ಲೋ ಮೂವಿಂಗ್ ಟ್ರಾಫಿಕ್ ಐತೆ. ಇದು ಮಾರತಹಳ್ಳಿ. ಇದು ಮಾರತಹಳ್ಳಿಯಿಂದ ಇಲ್ಲಿ ಫ್ಲೇವರ್ ಮೇಲೆ ಬರಬೇಕು. ಅಂಡರ್ ಪಾಸ್ ಒಳಗಡೆ ಹೋಗಬೇಡಿ. ಅಂಡರ್ ಪಾಸ್ ಹೋಯ್ತು ಅಂತಂದರೆ ಮುಂದಕ್ಕೆ ಹೋಗ್ಬಿಡ್ತೀರಾ. ಫ್ಲೇವರ್ ಮೇಲೆ ಬಂತು ಅಂದರೆ ಇಲ್ಲಿ ರೈಟ್ ತೊಗೋಬೇಕು. ಇಲ್ಲಿ ನೋಡಿ ಈ ಜಂಕ್ಷನ್ನು ಇದೆ. ಇದು ಒಂದು ವರ್ತೂರ್ಗೆ ಹೋಗುತ್ತಿದ್ದು, ವರ್ತೂರು ವೈಟ್ ಫೀಲ್ಡ್ಗೆ ಹೋಗುತ್ತಿದ್ದು ನೋಡಿ. ಇದು ವರ್ತೂರ ರೋಡ್. ಇದು ಮಾರತಹಳ್ಳಿಯಿಂದ ಬಂದರೆ ರೈಟ್ ತಗೊಂಡು ಸಿಗ್ನಲಿಂದ ಅದು ವರ್ತೂರು ರೋಡ್. ಇದು ನೋಡಿ ಹಿಂಗೆ ಹೋಗ್ಬೇಕು, ಹಿಂಗೆ ಸ್ಟ್ರೈಟ್ ಒಂದೇ ರೋಡು 5 ಕಿಲೋಮೀಟ್ರ್ ಹೋಗಬೇಕು. ಸೊ ಅಲ್ಲಿ ತೋರಿಸ್ತೀವಿ ಯಾವ ಕಡೆ ಹೋಗಬೇಕು, ಲೆಫ್ಟ್ ಹೋಗ್ಬೇಕಾ ರೈಟ್ ಹೋಗ್ಬೇಕಾ ಅಂತ ಅಂದ್ಬಿಟ್ಟು. ಕೀಪ್ ವಾಚಿಂಗ್. ಕಾಡ್ಬಿಸ್ನಹಳ್ಳಿ ರೋಡು ನೋಡಿ. ಇಲ್ಲಿ ಶೋಭಾ ಡ್ರೀಮ್ ಎಕರ್ಸ್ ಅಂತ ಅಂದ್ಬಿಟ್ಟು ಒಂದು ದೊಡ್ಡ ಅಪಾರ್ಟ್ಮೆಂಟ್ ಇದೆ. ಸೊ ಈ ಅಪಾರ್ಟ್ಮೆಂಟು ಜ್ಞಾಪನ ಇಟ್ಕೊಳ್ಳಿ. ಇಲ್ಲಿಂದ ಹಂಗೆ ಸ್ಟ್ರೈಟ್ ಹೋಯ್ತು ಅಂದರೆ ಇನ್ನು 2 ಕಿಲೋಮೀಟ್ರು ವರ್ತೂರು ಮನೆ ಸಿಗುತ್ತೆ. ಸೊ ಅಲ್ಲಿ ತೋರಿಸ್ತೀವಿ. ಮಾರತಹಳ್ಳಿಯಿಂದ ಕರೆಕ್ಟಾಗಿ 5.3 ಕಿಲೋಮೀಟ್ರ್ ಇದೆ ವರ್ತೂರ್ಗೆ. ಇದು ಕಾಡ್ಬಿಸ್ನಹಳ್ಳಿ ರೋಡ್. ಇದು ಸೊ ಹಂಗೆ ಹೋದರೆ ಸ್ಟ್ರೈಟು ವರ್ತೂರು ಸಿಗುತ್ತೆ. ಇನ್ನು 1.5 ಕಿಲೋಮೀಟ್ರ್ ಇದೆ. ಇಲ್ಲಿ ನೋಡಿ ಲೇಕ್ ಫೀಲ್ಡ್ ಹೋಗ್ತಂತ ಅಪಾರ್ಟ್ಮೆಂಟ್ ಎಲ್ಲ ಇದೆ. ಇಲ್ಲಿ ಮುಂದೆ ಹೋಗ್ತೀನಿ, ರೈಟ್ ತೊಗೋಬೇಕು ವರ್ತೂರು ಅವ್ರ ಊರಿಗೆ ಮನೆಗೆ. ಇದೇ ವರ್ತೂರು. ಸ್ಟ್ರೈಟ್ ಹೋಯ್ತು ಅಂತಂದರೆ ಸ್ಟ್ರೈಟ್ ಹೋಗ್ಬಿಟ್ಟು ಲೆಫ್ಟ್ ತೊಗೊಂಡ್ರೆ ಹೊಸಕೋಟೆಗೆ ಹೋಗ್ತೀವಿ. ರೈಟ್ ತೊಗೊಂಡ್ರೆ ವೈಟ್ ಫೀಲ್ಡ್ಗೆ ಹೋಗ್ತೀವಿ. ಸೊ ಇಲ್ಲಿ ರೈಟ್ ತೊಗೊಂಡ್ರೆ ವರ್ತೂರವ್ರ ಮನೆ ಸಿಗುತ್ತೆ. ನೋಡಿ ಇಲ್ಲಿ ಹೇಳ್ತೀನಿ ಎಲ್ಲಿ ರೈಟ್ ತೊಗೋಬೇಕು ಅಂತ. ಇಲ್ಲಿ ಒಂದು ಸಿಮೆಂಟ್ ಅಂಗಡಿನೂ ಇದೆ. ನ್ಯೂ ಕರ್ನಾಟಕ ಹಾರ್ಡ್ವೇರ್ ಅಂತ ಅಂದ್ಬಿಟ್ಟು ನೋಡಿ ರೈಟ್ ತೊಗೋಬೇಕು. ಇಲ್ಲಿ ರೈಟ್ ತೊಗೊಂಡ್ರೆ ಸೊ ಇಲ್ಲೊಂದು ದೇವಸ್ಥಾನ ಇದೆ. ಸೊ ಅವ್ರದ್ದೇ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರು ದೇವಸ್ಥಾನ. ಸೊ ಈ ದೇವಸ್ಥಾನ ನೋಡಿ ಆದಿಶಕ್ತಿ ಶ್ರೀನಿಲಯ ಅಂತ ಅಂದ್ಬಿಟ್ಟು ಇಲ್ಲಿಂದ ರೈಟ್ ತೊಗೋಬೇಕು. ಇಲ್ಲಿಂದ ರೈಟ್ ತೊಗೊಂಡು ಹೊರಗಡೆ ಹೋಗಬೇಕು. ಇಲ್ಲಿಂದ ಒಳಗಡೆ ಹೋದರೆ ಇಲ್ಲಿ ವರ್ತೂರವ್ರ ಮನೆ. ಇಲ್ಲಿ ಲೆಫ್ಟಿಗೆ ಇರೋದೇ ವರ್ತೂರವ್ರ ಮನೆ. ಅವ್ರ ಮನೆಯಿಂದ ಹಿಂಗೆ ಮುಂದಕ್ಕೆ ಹೋಯ್ತು ಅಂತಂದರೆ ಜಸ್ಟ್ ಒಂದು 100 ಮೀಟರು. ಸೊ ಅಲ್ಲಿ ಸೆಡ್ ಇದೆ. ಸೊ ದನಗಳು ಎಲ್ಲ ಅಲ್ಲೇ ಇದೆ. ಅವ್ನ ಎತ್ತುಗಳೆಲ್ಲನೂ ಅಲ್ಲೇ ಇರೋದು. ನೋಡಿ ತೋರಿಸ್ತೀವಿ ಮುಂದೆ. ಇದು ವರ್ತೂರವರ ಸೊ ಶೆಡ್ಡು. ಸೊ ಇಲ್ಲೇ ಅವರು ಜಾಸ್ತಿ ತುಂಬ ಹೊತ್ತು ಕಾಲ ಕಳೆಯೋದು. ಓಕೆ, ಇದೇ ಅವರ ಇದೇ ಹಸುಗಳು ನೋಡಿ. ಅವ್ರದ್ದೆಲ್ಲನೂ ತೋರಿಸ್ತೀನಿ ನೋಡಿ. ಇಲ್ಲಿ ನೋಡಿ ಅವ್ರಿಗೆ ತುಂಬ ಇಷ್ಟ ಅಂತ ಇದು. ಸೊ ಈ ಮೇಕೆಗಳು ಟಗರುಗಳು ಇದೆ. ಅದು ಬಿಟ್ಟರೆ ಇಲ್ಲಿ ನೋಡಿ ಅತಿ ಹೆಚ್ಚಿನ ಇದು ಅಂತ ಇಷ್ಟ ಅಂತಂದರೆ ವರ್ತೂರವ್ರಿಗೆ ಇದೇನೆ ಸಿಕ್ಕಾಪಟ್ಟೆ ಇಷ್ಟ. ಇದೆ ಹಳ್ಳಿ ಕಾರ್ ಹೊಡೆಯ ಮೊನ್ನೆ ಓಡಿಸಿದ್ರು. ಇದೇ ನೋಡಿ ವರ್ತೂರು ಒಡೆಯ ಅಂತ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಹೈಟು, ಸಖತ್ ಫಾಸ್ಟಾಗಿ ಓಡ್ತದೆ. ವರ್ತೂರವ್ರಿಗೆ ಸಿಕ್ಕಾಪಟ್ಟೆ ಇಷ್ಟ ಇದು. ವರ್ತೂರು ಒಡೆಯ ಅಂತ ಅಂದ್ಬಿಟ್ಟು ನೇಮ್ ಇಟ್ಟಿದ್ದಾರೆ. ಅದು ಬಿಟ್ಟರೆ ಇನ್ನೊಂದು ಪೇರ್ ಇದೆ ನೋಡಿ ಅಲ್ಲೊಂದು. ಸೊ ಇದು ಸಿಂಗಲ್ಲು, ಅದು ಬಂದು ಪೇರು. ಅದು ಬಿಟ್ಟರೆ ಇಲ್ಲಿ ಕೋಳಿಗಳೆಲ್ಲ ಸಾಕಿದ್ದಾರೆ ನೋಡಿ. ಅವ್ರು ತುಂಬಾ ಇಷ್ಟ ಅಂತೆ ಕೋಳಿಗಳು, ಮೇಕೆ
ಎಲ್ಲ ತುಂಬ ಇಷ್ಟ ಅವ್ರಿಗೆ.